ಹಲೋ ಎವ್ರಿವನ್ ಸ್ಟೂಡೆಂಟ್ಸ್, ನಾವಿವತ್ತು ಜೆಂಡರ್ಸ್ ಬಗ್ಗೆ ಲಿಂಗಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಸೊ ಈ ಒಂದು ಕ್ಲಾಸ್ನಲ್ಲಿ ಈ ಒಂದು ಟಾಪಿಕ್ ಬಂದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಲ್ಲ ಎಕ್ಸಾಮ್ಗಳಿಗೂ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಟಾಪಿಕ್ ಅಂತ ಹೇಳ್ಬೋದು. ಸೊ ಇದ್ರ ಮೇಲೆ ಎಲ್ಲ ಒಂದು ಪರೀಕ್ಷೆಗಳಲ್ಲೂ ಕೂಡ ಕ್ವಶನ್ಸ್ಗಳು ಬಂದೇ ಬರ್ತವೆ. ಸೊ ಹೀಗಾಗಿ ಇದನ್ನ ಬಹಳ ಕೇರ್ಫುಲ್ ಆಗಿ ಕೊನೆ ತನಕ ನೋಡ್ತಾ ಹೋಗಿ. ಸೊ ಬನ್ನಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. Gender shows whether a noun refers to a male, female. So ಇದೊಂದು noun refers to male or female, both are non-living. ಸೊ ಎರಡನ್ನೂ ಹೇಳ್ತದ. ಒಂದು ಮೇಲ್ ಅಂತಕ್ಕಂಥದ್ದನ್ನು ಹೇಳ್ತದ, ಒಂದು ಫಿಮೇಲ್ ಅನ್ನುವಂಥದ್ದು ಹೇಳ್ತದ. ಸೊ ಇನ್ನೊಂದು ಎರಡು ಹೇಳ್ತದ. ಸೊ ಆರ್ ನಾನ್ ಲಿವಿಂಗ್ ಮತ್ತೆ ನಾನ್ ಲಿವಿಂಗ್ ಅಂದ್ರೆ ಜೀವವಿಲ್ಲಾರ್ದಂತ ಒಂದು ಥಿಂಗ್ಸ್ ಬಗ್ಗೆ. ಸೊ ನೋಡಿ, ಲಿಂಗ ಅಂದ್ರೆ ನಾಮಪದವು ಪುರುಷರನ್ನ ಸ್ತ್ರೀಯನ್ನ ಉಭಯವನ್ನ ಎರಡನ್ನು ಹೇಳುವಂಥದ್ದು ಅಥವಾ ಜಡ ವಸ್ತುಗಳನ್ನ ಸೂಚಿಸುತ್ತದೆ ಎಂಬುದನ್ನು ತೋರಿಸುತ್ತದೆ ಅಂತ ಹೇಳ್ಬೋದು. ಕೈಂಡ್ಸ್ ಆಫ್ ಜೆಂಡರ್, ಲಿಂಗಗಳ ವಿಧಗಳನ್ನು ನೋಡ್ತಾ ಹೋಗೋದಾದ್ರೆ, ಸೊ ಮಸ್ಕ್ಲೈನ್ ಜೆಂಡರ್ ಅಂದ್ರೆ ಪುರುಷ ಲಿಂಗ, ಫೆಮಿನೈನ್ ಜೆಂಡರ್ ಅಂದ್ರೆ ಸ್ತ್ರೀಲಿಂಗ, ಕಾಮನ್ ಜೆಂಡರ್ ಅಂದ್ರೆ ಸಾಮಾನ್ಯ ಲಿಂಗ ಅಂತ ಕರಿತೀವಿ. ನೆಕ್ಸ್ಟ್ ನ್ಯೂಟರ್ ಜೆಂಡರ್ ಅಂತಂದ್ರೆ ನಪುಂಸಕ ಲಿಂಗ. ಒಟ್ಟು 4 ವಿಧದಲ್ಲಿ ಇವತ್ತು ನಾವು ಜೆಂಡರ್ಗಳನ್ನು ನೋಡ್ತಾ ಹೋಗ್ತೇವೆ. ಸೊ ಫಸ್ಟ್ ಒನ್ ಮಾಸ್ಕುಲೈನ್ ಜೆಂಡರ್ ಅಂತಂದ್ರೆ ಪುರುಷ ಲಿಂಗ ಅಂತ ಕರಿತೀವಿ. ಮಾಸ್ಕುಲೈನ್ ಜೆಂಡರ್ಗೆ ಪುರುಷ ಲಿಂಗ ಅಂತ ಕರಿತೀವಿ. ಸೊ ಇದ್ರ ಮೀನಿಂಗ್ ಬಂದು ಅ ನೌನ್ ದಟ್ ಡಿನೋಟ್ಸ್, ಒಂದು ನಾಮಪದ ಅದು ಏನನ್ನ ಸೂಚಿಸುತ್ತದೆ ಅಂತಂದ್ರೆ ಮೇಲ್ ಪರ್ಸನ್. ಮೇಲ್ ಪರ್ಸನ್ ಅಂದ್ರೆ ಒಬ್ಬ ಪುರುಷ ವ್ಯಕ್ತಿಯ ಅಥವಾ ಅನಿಮಲ್, ಪುರುಷ ಪ್ರಾಣಿ. ಸೊ ಈಸ್ ಸೇಡ್ ಟು ಬಿ ಇನ್ ದ ಮಸ್ಕ್ಯುಲೈನ್ ಜೆಂಡರ್ ಅಂತ ಮೀನಿಂಗ್ ಕೊಡುತ್ತೆ. ಸೊ ಪುರುಷ ವ್ಯಕ್ತಿ ಅಥವಾ ಪುರುಷ ಪ್ರಾಣಿಯನ್ನ ನೋಡಿ, ಆ ವರ್ಡ್ ಹೇಳಿದ್ರೆ ಆ ವರ್ಡ್ ಪುರುಷಂದ ಆಗಿರ್ಬೇಕು, ವ್ಯಕ್ತಿದಾಗಿರ್ಬೇಕು, ಅಥವಾ ಪುರುಷ ಪ್ರಾಣಿದೇ ಆಗಿರ್ಬೇಕು ಆ ವರ್ಡ್. ಸೊ ಈ ರೀತಿಯಾಗಿರ್ತಕ್ಕಂತಹ ಪುರುಷ ವ್ಯಕ್ತಿ ಅಥವಾ ಪುರುಷ ಪ್ರಾಣಿಯನ್ನೇ ಸೂಚಿಸುವಂತಹ ನಾಮಪದಕ್ಕ ಸೊ ನಾವು ಪುರುಷ ಲಿಂಗ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮ್ಯಾನ್. ಮ್ಯಾನ್ ಅಂದ್ರೆ ಪುರುಷ, ಬಾಯ್ ಅಂದ್ರೆ ಹುಡುಗ, ಕಿಂಗ್ ಅಂದ್ರೆ ರಾಜ, ಫಾದರ್ ಅಂದ್ರೆ ತಂದೆ. ಇವೆಲ್ಲ ಏನ್ ಮಾಡ್ತಾವಪ್ಪ ಅಂತಂದ್ರ ಪುರುಷನನ್ನೇ, ಸೊ ಪುರುಷನನ್ನೇ ಸೂಚಿಸುವಂತಹ ಒಂದು ಶಬ್ದಗಳು ಅಂತ ಹೇಳ್ಬೋದು. ಲಯನ್ ಅಂತಂದ್ರೆ ಸಿಂಹ, ಅಂದ್ರೆ ಪುರುಷ ಅನಿಮಲ್ ಅನ್ನ ಸೂಚಿಸುತ್ತದೆ ಅಂತ ಹೇಳ್ಬೋದು, ಇದು ಪುರುಷ ಪ್ರಾಣಿಯನ್ನ. ಸೊ ನೋಡಿ ಸೆಂಟೆನ್ಸ್ಗಳಲ್ಲಿ, ದ ಬಾಯ್ ಈಸ್ ಇಂಟೆಲಿಜೆಂಟ್, ಆ ಹುಡುಗನು ಬುದ್ಧಿವಂತನು. ಬಾಯ್ ಅಂತ ಇದೆಯಲ್ಲ, ಹುಡುಗ, ಇದು ಪುರುಷ ವರ್ಡ್ ಅಂತ ಹೇಳ್ಬೋದು. ಇಲ್ಲಿ ಕಿಂಗ್ ಅಂತ ಇದೆ. ಸೊ ಇದು ನೆಕ್ಸ್ಟ್ ದ ಕಿಂಗ್. ದ ಕಿಂಗ್ ರೂಲ್ಡ್ ದ ಕಂಟ್ರಿ, ರಾಜನು ದೇಶವನ್ನ ಆಳಿದನು. ಕಿಂಗ್ ಅಂತ ಇದೆಯಲ್ಲ ಈ ವರ್ಡ್ ರಾಜ. ಸೊ ಇಲ್ಲಿದೆ ನೋಡಿ, ಇದು ಏನ್ ಮಾಡತ್ತಂದ್ರೆ ಮೇಲ್ ಪರ್ಸನ್ ಅಂದ್ರೆ ಪುರುಷ ವ್ಯಕ್ತಿಯನ್ನ ಸೂಚಿಸುತ್ತದೆ ಅಂತ ಹೇಳ್ಬೋದು. ಮೈ ಫಾದರ್ ಈಸ್ ಅ ಟೀಚರ್, ನನ್ನ ತಂದೆ ಶಿಕ್ಷಕರು. ಫಾದರ್ ತಂದೆ, ಇದು ಕೂಡ ಪುರುಷ ಪರ್ಸನ್ ಅನ್ನ ಸೂಚಿಸುತ್ತದೆ, ಮೇಲ್ ಪರ್ಸನ್ ಅನ್ನ. ನೆಕ್ಸ್ಟ್, ದ ಲಯನ್ ಈಸ್ ಸ್ಟ್ರಾಂಗ್, ಸಿಂಹ ಶಕ್ತಿಶಾಲಿ ಆಗಿದೆ ಅಂತ ಹೇಳ್ಬೋದು. ಸೊ ಸಿಂಹ ಅನ್ನುವಂಥದ್ದು ದ ಲಯನ್, ಲಯನ್ ಸಿಂಹ, ಇದು ಕೂಡ ಮೇಲ್ ಅನಿಮಲ್ ಅನ್ನ, ಪುರುಷ ಪ್ರಾಣಿಯನ್ನ ಸೂಚಿಸುವಂತಹ ಶಬ್ದ. ಹಿ ಈಸ್ ಮೈ ಬ್ರದರ್, ಅವನು ನನ್ನ ಸಹೋದರನು. ಬ್ರದರ್, ಸೊ ಇಲ್ಲಿ ಸಹೋದರ ಅಂತ ಇದೆಯಲ್ಲ, ಸೊ ಇದು ಕೂಡ, ಇದನ್ನು ಕೂಡ, ಸೊ ಇದು ಕೂಡ ಪ್ರೊನೌನ್ ಇದು. ಸೊ ಇದು ಏನಾಗುತ್ತಪ್ಪ ಅಂತಂದ್ರ ಸೊ ಪುರುಷ ವ್ಯಕ್ತಿಯನ್ನ ಸೂಚಿಸುವಂತಹ ಪದ ಮೇಲ್ ಅಂತ ಹೇಳ್ಬೋದು.
ನೆಕ್ಸ್ಟ್ ಬಂದು ಫೆಮಿನೈನ್ ಜೆಂಡರ್, ಎರಡನೇ ವಿಧ ಫೆಮಿನೈನ್ ಜೆಂಡರ್, ಸ್ತ್ರೀಲಿಂಗ. ಸೊ ಇದ್ರ ಮೀನಿಂಗ್ ನೋಡಿ, ಅನ್ನೌನ್ ದಟ್ ಡಿನೋಟ್ಸ್, ಈ ಒಂದು ನಾಮಪದ ಬಂದು ಏನನ್ನ ಸೂಚಿಸುತ್ತದೆ ಅಂದರೆ ಫಿಮೇಲ್ ಪರ್ಸನ್ ಅಂದ್ರೆ ಮಹಿಳೆಯ, ಸ್ತ್ರೀಯ ಒಂದು ವ್ಯಕ್ತಿಯನ್ನ, ಅಥವಾ ಅನಿಮಲ್ ಸ್ತ್ರೀ ಪ್ರಾಣಿಯನ್ನ, ಸೇಡ್ ಟು ಬಿ ಇನ್ ದ ಫೆಮಿನೈನ್ ಜೆಂಡರ್, ಇದನ್ನು ನಾವು ಫೆಮಿನೈನ್ ಜೆಂಡರ್ ಸ್ತ್ರೀಲಿಂಗ ಅಂತ ಹೇಳ್ತೀವಿ. ಸೊ ಸ್ತ್ರೀ ವ್ಯಕ್ತಿ ಅಥವಾ ಸ್ತ್ರೀ ಪ್ರಾಣಿಯನ್ನ ಸೂಚಿಸುವ ನಾಮಪದವನ್ನ ಸ್ತ್ರೀಲಿಂಗ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ವುಮನ್ ಮಹಿಳೆ, ಗರ್ಲ್ ಹುಡುಗಿ, ಕ್ವೀನ್ ರಾಣಿ, ಮದರ್ ತಾಯಿ. ನೆಕ್ಸ್ಟ್ ಲಯನೆಸ್ ಸಿಂಹಿಣಿ, ಅಲ್ಲಿ ಲಯನ್ ಅಂದಿವಿ ನಾವು ಮೇಲ್ ನಲ್ಲಿ, ಸೊ ಇಲ್ಲಿ ಲಯನೆಸ್ ಅಂತ ಫಿಮೇಲ್ ಮಾಡಿದ್ವಿ, ಸಿಂಹಿಣಿ ಅಂತ ಹೇಳಿ. ಓನ್ಲಿ ಇಲ್ಲಿ ಫೆಮಿನೈನ್ ಜೆಂಡರ್ ನಲ್ಲಿ ಓನ್ಲಿ ಮಹಿಳೆಯನ್ನ ಸೂಚಿಸುವಂತಹ ಸೊ ಫಿಮೇಲ್ ಅನಿಮಲ್ ಆರ್ ಪರ್ಸನ್ ಬರ್ತಾವ ಅಂತ ಹೇಳ್ಬೋದು. ಸೊ ಸೆಂಟೆನ್ಸ್ ನೋಡ್ರಿ, ದ ಗರ್ಲ್ ಈಸ್ ಡ್ಯಾನ್ಸಿಂಗ್, ಆ ಹುಡುಗಿ ನೃತ್ಯ ಮಾಡುತ್ತಿದ್ದಾಳೆ. ಗರ್ಲ್ ಹುಡುಗಿ, ಸೊ ಇದು ಫೆಮಿನೈನ್ ಜೆಂಡರ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ದ ಕ್ವೀನ್ ವಾಸ್ ಕೈಂಡ್, ರಾಣಿ ದಯಾಳು ಆಗಿದ್ದಾಳೆ. ಕ್ವೀನ್ ಅನ್ನುವಂಥದ್ದು ಇಲ್ಲಿ ರಾಣಿ ಅಂತ ಹೇಳ್ತಾರೆ, ಈ ವರ್ಡ್ ಏನಾಗಿದೆ ಫೆಮಿನೈನ್ ಅನ್ನು ಸೂಚಿಸುತ್ತೆ. ಸೊ ನೆಕ್ಸ್ಟ್ ಮೈ ಮದರ್ ಕುಕ್ಸ್ ವೆಲ್, ನನ್ನ ತಾಯಿ ಚೆನ್ನಾಗಿ ಅಡಿಗೆ ಮಾಡುತ್ತಾರೆ. ಮದರ್ ತಾಯಿ, ಸೊ ಈ ವರ್ಡ್ ಫಿಮೇಲ್ ಪರ್ಸನ್ ಅನ್ನ ಸೂಚಿಸುತ್ತದೆ. ನೆಕ್ಸ್ಟ್ ದ ಲಯನೆಸ್ ಈಸ್ ಹಂಟಿಂಗ್, ಸಿಂಹಿಣಿ ಬೇಟೆಯಾಡುತ್ತಿದೆ. ಲಯನೆಸ್ ಅಂತ ಇದೆಯಲ್ಲ, ಸೊ ಇದು ಫಿಮೇಲ್ ಅನಿಮಲ್ ನೇಮ್ ಅನ್ನು ಸೂಚಿಸುವಂಥದ್ದು. ಓಕೆ, ನೆಕ್ಸ್ಟ್ ಸಿ ಈಸ್ ಮೈ ಸಿಸ್ಟರ್, ಅವಳು ನನ್ನ ಸಹೋದರಿ. ಇಲ್ಲಿ ಸಹೋದರಿ, ಸಿಸ್ಟರ್ ಸಹೋದರಿ ಅನ್ನುವಂಥದ್ದು ಏನಾಗುತ್ತೆ, ಸೊ ಇದು ಕೂಡ ಫಿಮೇಲ್ ಸೂಚಿಸುವಂತಹ ಒಂದು ಶಬ್ದ ಅಂತ ಹೇಳ್ಬೋದು. ಸೊ ಸಿ ಕೂಡ ಪ್ರೊನೌನ್ ಇದು. ಓಕೆ, ನೆಕ್ಸ್ಟ್ ಕಾಮನ್ ಜೆಂಡರ್ ಅಂತ ಕರಿತೀವಿ. ಕಾಮನ್ ಜೆಂಡರ್, ಇದನ್ನ ಸಾಮಾನ್ಯ ಲಿಂಗ ಅಂತೀವಿ. ಸೊ ನೋಡಿ, ಅ ನೌನ್ ದಟ್ ಕ್ಯಾನ್ ಬಿ ರೆಫರ್ ಟು, ರೆಫರ್ ಎಲ್ಲಿ ಬೋತ್, ಸೊ ಇದು ಬಹಳ ಇಂಪಾರ್ಟೆಂಟ್, ಬೋತ್ ಮೇಲ್ ಅಂಡ್ ಫಿಮೇಲ್ ಎರಡಕ್ಕೂ. ಸೊ ಈ ಕಾಮನ್ ಜೆಂಡರ್ ಸಾಮಾನ್ಯ ಲಿಂಗ ಒಂದು ಶಬ್ದವನ್ನ ಬಳಸ್ತೀವಿ, ಈ ಸೇಡ್ ಟು ಬಿ ಇನ್ ದ ಕಾಮನ್ ಜೆಂಡರ್, ಮೀನಿಂಗು ಪುರುಷ ಮತ್ತು ಸ್ತ್ರೀ ಇಬ್ಬರನ್ನೂ ಸೂಚಿಸಬಲ್ಲ ನಾಮಪದವನ್ನ ಸಾಮಾನ್ಯ ಲಿಂಗ ಅಂತೀವಿ, ಇಬ್ಬರನ್ನ ಸೂಚಿಸುತ್ತೀವಿ. ಈ ವರ್ಡ್ ಹೇಳಿದ್ರೆ ಸೊ ಇವ್ರು ಪುರುಷ ಅಂತ ಹೇಳಕ್ಕಾಗಲ್ಲ, ಸ್ತ್ರೀ ಅಂತಾನು ಹೇಳಕ್ಕಾಗಲ್ಲ. ಸೊ ಇದನ್ನ ಇಬ್ಬರಿಗೆ ಬಳಸ್ತೀವಿ ಅಂತ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಲಿಂಗವನ್ನ ಹೇಳುವ, ಸಾಮಾನ್ಯ ಲಿಂಗ ಹೇಳುವಂತ ಒಂದು ವರ್ಡ್ ಇದು ಕಾಮನ್ ಜೆಂಡರ್. ನೋಡಿ, ಚೈಲ್ಡ್ ಮಗು ಅಂತೀವಿ. ಸೊ ಚೈಲ್ಡ್ ಅಂದ್ರೆ ಮಗು, ಸೊ ಹೆಣ್ಮಗುನ ಗಂಡು ಮಗುನ ಹೇಳಕ್ಕಾಗಲ್ಲ, ಓನ್ಲಿ ಮಗು ಅಂತ ಬಳಸ್ಬೋದು ಕಾಮನ್ ಆಗಿ ಎಲ್ಲಾ ಮಗುವಿಗೂ ಕೂಡ. ಸ್ಟೂಡೆಂಟ್ ವಿದ್ಯಾರ್ಥಿ, ವಿದ್ಯಾರ್ಥಿ ವಿದ್ಯಾರ್ಥಿನಿ, ಸೊ ಇಬ್ಬರಿಗೂ ಕೂಡ. ಸೊ ಗಂಡು ಮಕ್ಕಳು ಇದ್ರು ಕೂಡ ಸ್ಟೂಡೆಂಟ್ ಅನ್ಬೋದು, ಅಲ್ಲಿ ಹೆಣ್ಮಗು ಇದ್ರು ಕೂಡ ಸ್ಟೂಡೆಂಟ್ ಅಂತ ಹೇಳ್ಬೋದು. ಸೊ ಇಬ್ಬರಿಗೂ ಕೂಡ ಬೇರೆ ಬೇರೆ ವರ್ಡ್ ಇಲ್ಲ, ಕಾಮನ್ ಆಗಿ ಸ್ಟೂಡೆಂಟ್ ಅಂತ ಹೇಳ್ಬೋದು. ಇನ್ನು ಟೀಚರ್, ಶಾಲೆಯಲ್ಲಿ ಶಿಕ್ಷಕರಿಗೆ ನಾವು ಟೀಚರ್ ಅಂತೀವಿ. ಟೀಚರ್ ಅಂದ್ರೆ ಶಿಕ್ಷಕನು ಹೌದು, ಶಿಕ್ಷಕಿನೂ ಹೌದು. ಸೊ ಇಬ್ಬರಿಗೂ ಕೂಡ ನಾವು ಟೀಚರ್ ಅಂತ ಕಾಮನ್ ಆಗಿ ಬಳಸ್ತೀವಿ. ಸೊ ಇದು ಕಾಮನ್ ಜೆಂಡರ್. ನೆಕ್ಸ್ಟ್ ಫ್ರೆಂಡ್, ಫ್ರೆಂಡ್ ಅಂದ್ರೆ ಸ್ನೇಹಿತ. ಫ್ರೆಂಡ್ ನಮ್ಗೆ ಮೇಲು ಇರ್ಬೋದು, ಫಿಮೇಲು ಇರ್ಬೋದು, ಅಂದ್ರೆ ಗರ್ಲು ಇರ್ಬೋದು, ಬಾಯ್ನು ಇರ್ಬೋದು. ಸೊ ಹೀಗಾಗಿ ಫ್ರೆಂಡ್ ಅಂದ್ರೆ ಓನ್ಲಿ ಸ್ನೇಹಿತ. ಸೊ ಯಾವ ಸ್ನೇಹಿತ ಅಂತ ಅರ್ಥ ಆಗೋದಿಲ್ಲ ಇಲ್ಲಿ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಡಾಕ್ಟರ್, ಡಾಕ್ಟರ್ ಅನ್ನುವಂಥದ್ದು ಕೂಡ ವೈದ್ಯ ಅಂತ ಆಗತ್ತೆ. ಸೊ ಡಾಕ್ಟರ್ ಅಲ್ಲಿ ಕೂಡ ಯಾವ ರೀತಿ ಡಾಕ್ಟರ್ ಅಂತ ಅರ್ಥ ಆಗೋದಿಲ್ಲ, ಓನ್ಲಿ ಡಾಕ್ಟರ್ ಅಂತ ಹೇಳ್ಬೋದು ಕಾಮನ್ ಆಗಿ. ಸೊ ಇಬ್ರಿಗೂ ಕೂಡ ಮೇಲ್ಗೂ ಹಂಗೆ ಹೇಳ್ಬೋದು, ಫಿಮೇಲ್ಗೂ ಹಂಗೆ ಡಾಕ್ಟರ್ ಅಂತಾನೆ ನಾವು ಬಳಸಬಹುದು. ಸೊ ಬೇರೆ ಬೇರೆ ವರ್ಡ್ ಇಲ್ಲ ಇಲ್ಲಿ, ಕಾಮನ್ ಆಗಿ ಬಳಸ್ತೀವಿ. ಸೊ ಹೀಗಾಗಿ ಇದು ಕಾಮನ್ ಜೆಂಡರ್ ಅಂತ ಹೇಳಿಸ್ಕೊಳ್ಳುತ್ತೆ. ಸೆಂಟೆನ್ಸ್ ನಲ್ಲಿ ನೋಡಿ, ದ ಚೈಲ್ಡ್ ಈಸ್ ಕ್ರೈಯಿಂಗ್, ಮಗು ಅಳುತ್ತಿದೆ. ಸೊ ಮಗು ಅನ್ನುವಂಥದ್ದು ಕಾಮನ್ ಜೆಂಡರ್. ದ ಟೀಚರ್ ಈಸ್ ಟೀಚಿಂಗ್, ಅಂದ್ರೆ ಶಿಕ್ಷಕರು ಪಾಠ ಮಾಡುತ್ತಿದ್ದಾರೆ. ಶಿಕ್ಷಕರು, ಟೀಚರ್ ಅಂತ ಇದೆಯಲ್ಲ
ಸೊ ಇದು ಯಾರಿರ್ಬೋದು, ಮೇಲ ಫಿಮೇಲ, ಅರ್ಥ ಆಗುತ್ತಾ? ಈ ವಾಕ್ಯ ನೋಡಿದಾಗ ಅರ್ಥ ಆಗೋದಿಲ್ಲ. ಸೊ ಹೀಗೆ, ಸೊ ಇದು ಕಾಮನ್ ಆಗಿ ಬಳಸ್ತೀವಿ ಇಬ್ಬರಿಗೂ. ಸೊ ಹೀಗಾಗಿ ಇದು ಕಾಮನ್ ಜೆಂಡರ್. ಮೈ ಫ್ರೆಂಡ್ ಹೆಲ್ಪ್ಡ್ ಮೀ, ನನ್ನ ಸ್ನೇಹಿತನು, ಹೆಣ್ಮಕ್ಳಿದ್ರೆ ನನ್ನ ಸ್ನೇಹಿತೆ ನನಗೆ ಸಹಾಯ ಮಾಡಿದರು ಅಂತ ಆಗುತ್ತೆ. ಸೊ ಸ್ನೇಹಿತ ಸ್ನೇಹಿತೆಗೆ ಇಬ್ಬರಿಗೂ ಕೂಡಿಸಿ ಕಾಮನ್ ಆಗಿ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಇದು ಕಾಮನ್ ಜೆಂಡರ್. ನೆಕ್ಸ್ಟ್, ದ ಸ್ಟೂಡೆಂಟ್ ಈಸ್ ರೀಡಿಂಗ್, ವಿದ್ಯಾರ್ಥಿ ಓದುತ್ತಿದ್ದಾನೆ ಅಥವಾ ಓದುತ್ತಿದ್ದಾಳೆ. ಸೊ ವಿದ್ಯಾರ್ಥಿ ಸ್ಟೂಡೆಂಟ್ ನಾವೇನಂತೀವಿ, ಕಾಮನ್ ಆಗಿ ಸ್ಟೂಡೆಂಟ್ ಅಂತ ಕರಿತೀವಿ ಇಬ್ಬರಿಗೂ ಕೂಡ. ನೆಕ್ಸ್ಟು, ಡಾಕ್ಟರ್ ಸೇವ್ಸ್ ಅ ಲೈಫ್, ಡಾಕ್ಟರ್ ಸೇವ್ಸ್ ಲೈವ್ಸ್ ಅಂತಂದ್ರೆ ವೈದ್ಯರು ಜೀವಗಳನ್ನು ಉಳಿಸುತ್ತಾರೆ. ಡಾಕ್ಟರ್ ಸೇವ್ಸ್ ಲಿವ್ಸ್, ವೈದ್ಯರು ಜೀವಗಳನ್ನು ಉಳಿಸುತ್ತಾರೆ. ಡಾಕ್ಟರ್ ಅಂತ ಇದೆಯಲ್ಲ, ಸೊ ಇದು ವೈದ್ಯರು ಅಂತ ಆಗುತ್ತೆ. ಸೊ ಇದು ಡಾಕ್ಟರ್ ವೈದ್ಯರ್ ಅನ್ನುವಂಥದ್ದು ಕಾಮನ್ ಜೆಂಡರ್. ಸೊ ಡಾಕ್ಟರ್ ಸೇವ್ಸ್ ಲೈವ್ಸ್, ವೈದ್ಯರು ಜೀವಗಳನ್ನ ಉಳಿಸುತ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್, ನ್ಯೂಟರ್ ಜೆಂಡರ್ ಅಂದ್ರೆ ನಪುಂಸಕಲಿಂಗ ಅಂತ ಕರಿತೀವಿ ಇದನ್ನು ಕನ್ನಡದಲ್ಲಿ. ನೌನ್ ದಟ್ ಡಿನೋಟ್ಸ್, ಇದೇನು ಸೂಚಿಸುತ್ತೆ ಅಂದ್ರೆ ಲೈಫ್ಲೆಸ್ ಅಬ್ಜೆಕ್ಟ್, ಜೀವವಿಲ್ಲಾರ್ದ ನಿರ್ಜೀವವಾಗಿರ್ತಕ್ಕಂಥದ್ದು. ಪ್ಲೇಸ್ ಆರ್ ಅಬ್ಸ್ಟ್ರಾಕ್ಟ್ ಐಡಿಯಾ ಈಸ್ ಸೆಡ್ ಟು ಬಿ ಇನ್ ದ ನ್ಯೂಟರ್ ಜೆಂಡರ್. ಇಲ್ಲಿ ಏನು ಬರುತ್ತೆ, ಲೈಫ್ಲೆಸ್ ಅಬ್ಜೆಕ್ಟ್, ಪ್ಲೇಸ್, ಅಬ್ಸ್ಟ್ರಾಕ್ಟ್ ಐಡಿಯಾ ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಜೀವ ಇಲ್ಲದಂತಹ ವಸ್ತು, ಸ್ಥಳ ಅಥವಾ ಭಾವನೆಯನ್ನ ಸೂಚಿಸುವಂತಹ ನಾಮಪದಕ್ಕೆ ನಾವು ನಪುಂಸಕಲಿಂಗ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ನ್ಯೂಟರ್ ಜೆಂಡರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಬುಕ್, ಪುಸ್ತಕ. ಸೊ ಇದಕ್ಕೆ ಜೀವವಿಲ್ಲದ ಒಂದು ಏನಂತ ಹೇಳ್ಬೋದು, ಇದು ಥಿಂಗು. ಸೊ ವಸ್ತು ಅಂತ ಹೇಳ್ಬೋದು ನೋಡಿ. ಅಬ್ಜೆಕ್ಟ್ ಇದು, ಪ್ಲೇಸು, ಅಬ್ಸ್ಟ್ರಾಕ್ಟ್ ನೋಡಿ. ಟೇಬಲ್ ಅಂದ್ರೆ ಮೇಜು. ಸೊ ಇದು ಒಂದು ಕೂಡ ವಸ್ತು ಅಂತ ಹೇಳ್ಬೋದು. ಸಿಟಿ ನಗರ. ಸೊ ಕೂಡ ಇದು ಕೂಡ ಒಂದು ಪ್ಲೇಸು. ಫೆನ್ನು, ಇದು ಕೂಡ ನಿರ್ಜೀವ, ನ್ಯೂಟರ್ ಜೆಂಡರ್ಗೆ ಎಕ್ಸಾಂಪಲ್ ಫೆನ್ನು. ಹಾನೆಸ್ಟ್, ಪ್ರಾಮಾಣಿಕತೆ. ಸೊ ಇದು ಕೂಡ ನ್ಯೂಟರ್ ಜೆಂಡರ್ಗೆ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ಬೋದು. ಓಕೆ, ಪ್ರಾಮಾಣಿಕತೆ ಅನ್ನುವಂಥದ್ದು ಹಾನೆಸ್ಟಿ. ಎಕ್ಸಾಂಪಲ್ಸ್ ನೋಡ್ರಿ. ದ ಬುಕ್ ಈಸ್ ಆನ್ ದ ಟೇಬಲ್, ಪುಸ್ತಕ ಮೇಜಿನ ಮೇಲೆ ಇದೆ. ಇಲ್ಲಿ ಬುಕ್ ಅನ್ನುವಂಥದಕ್ಕೆ ಜೀವ ಇಲ್ಲ, ಪುಸ್ತಕ, ಇದು ನ್ಯೂಟರ್ ಜೆಂಡರ್ ಆಗುತ್ತೆ. ಮತ್ತೆ ಇಲ್ಲಿ ಮೇಜು, ಟೇಬಲ್ ಅಂತದ್ದು ಕೂಡ ಆಗುತ್ತೆ, ಏನೂ ಇಲ್ಲ, ಇದಕ್ಕೂ ಇಲ್ಲ. ಮೇಜು, ಟೇಬಲ್, ಸೊ ಇವಕ್ಕೆಲ್ಲ ಜೀವ ಇಲ್ಲ. ದಿಸ್ ಪೆನ್ ಇಸ್ ಬ್ಲೂ, ಈ ಪೆನ್ನು ನೀಲಿ ಬಣ್ಣದ್ದಾಗಿದೆ. ಪೆನ್ ಅನ್ನುವಂಥದ್ದು ಏನಿದೆ, ಸೊ ಇದು ನ್ಯೂಟರ್ ಜೆಂಡರ್ ಅಂತ ಹೇಳ್ಬೋದು. ದ ಸಿಟಿ ಇಸ್ ಬ್ಯೂಟಿಫುಲ್, ನಗರ ಸುಂದರವಾಗಿದೆ. ಸೊ ಸಿಟಿ, ನಗರ, ಪ್ಲೇಸ್ ಬಗ್ಗೆ ಹೇಳುತ್ತಲ್ಲ, ಸೊ ಅದಕ್ಕೆ ಜೀವ ಇಲ್ಲ, ಸೊ ಹೀಗಾಗಿ ಸೊ ಇದು ನ್ಯೂಟರ್ ಜೆಂಡರ್ ಅಂತ ಹೇಳ್ಬೋದು. ಹಾನೆಸ್ಟಿ ಇಸ್ ಅ ಗುಡ್ ಕ್ವಾಲಿಟಿ, ಪ್ರಾಮಾಣಿಕತೆ ಒಂದು ಒಳ್ಳೆಯ ಗುಣ ಅಂತ ಹೇಳ್ಬೋದು. ಸೊ ಹಾನೆಸ್ಟಿ, ಪ್ರಾಮಾಣಿಕತೆ ಅನ್ನುವಂಥದ್ದು ಅದು ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ಸೊ ಹೀಗಾಗಿ ಇದು ಒಂದು ನ್ಯೂಟರ್ ಜೆಂಡರ್ ಅಂತ ಹೇಳ್ಬೋದು. ಓಕೆ, ದ ಚೇರ್ ಇಸ್ ಬ್ರೋಕನ್, ಕುರ್ಚಿ ಮುರಿದಿದೆ. ಚೇರ್ ಅನ್ನುವಂಥದ್ದು ಇದೆಯಲ್ಲ, ಇದು ನ್ಯೂಟರ್ ಜೆಂಡರ್, ಇದಕ್ಕೆ ಜೀವವಿಲ್ಲ, ಇದೊಂದು ನಿರ್ಜೀವ ವಸ್ತು ನೋಡಿ. ಸೊ ಮಸ್ಕ್ಲೈನ್ ಮತ್ತು ಫೆಮಿನೈನ್ ಮಾಡುವಾಗ ಮ್ಯಾನ್ ಹುಮ್ಯಾನ್, ಸೊ ಮ್ಯಾನ್ ಹುಮ್ಯಾನ್ ಅಂತ ಮಾಡ್ತೀವಿ. ಬಾಯ್ ಗರ್ಲ್ ಅಂದ್ರೆ ಇದು ಪುರುಷಲಿಂಗ, ಇದು ಸ್ತ್ರೀಲಿಂಗ. ಕಿಂಗ್ ಕ್ವೀನು, ಫಾದರ್ ಮದರ್, ಅಂಕಲ್ ಆಂಟ್, ಅಂಕಲ್ ಆಂಟ್, ಲಯನ್ ಲಯನೆಸ್ ಅಂತ ಹೇಳಿ. ಸೊ ಈ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಮ್ಯಾನ್ ವುಮೆನ್ ಮಹಿಳೆ, ಪುರುಷ ಮಹಿಳೆ, ಬಾಯ್ ಗರ್ಲ್ ಹುಡುಗ ಹುಡುಗಿ, ಕಿಂಗ್ ಕ್ವೀನ್ ರಾಜ ರಾಣಿ, ಫಾದರ್ ಮದರ್ ತಂದೆ ತಾಯಿ, ಅಂಕಲ್ ಆಂಟ್ ಇಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವನು ಬರುತ್ತೆ, ಸೊ ಮಾವ ಅತ್ತೆ, ಲಯನ್ ಲಯನೆಸ್ ಸಿಂಹ ಸಿಂಹಿಣಿ ಅಂತ ಹೇಳಿ ಆಗುತ್ತೆ. ಸೊ ನೋಡಿ, ಇಲ್ಲಿ ಜೆಂಡರ್ ಇಸ್ ರಿಲೇಟೆಡ್ ಓನ್ಲಿ
ಟು ನೌನ್ಸ್, ಇದು ಕೇವಲ ನಾಮಪದಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಅನ್ನುವಂಥದ್ದು. ಪ್ರೊನೌನ್ಸ್ ಚೇಂಜ್ ಅಕಾರ್ಡಿಂಗ್ ಟು ಜೆಂಡರ್, ಇಲ್ಲಿ ಪ್ರೊನೌನ್ ಏನಾಗುತ್ತೆ ಜೆಂಡರ್ ತಕ್ಕಂಗೆ ಹಿ, ಸಿ, ಇಟ್ ಅಂತ ಹೇಳಿ. ಸೊ ಮೇಲ್ ಇದ್ರೆ ಹಿ ಅಂತ, ಫಿಮೇಲ್ ಇದ್ರೆ ಶಿ ಅಂತ, ಅದು ಒಂದು ವೇಳೆ ನ್ಯೂಟರ್ ಜೆಂಡರ್ ಆಗಿದ್ರೆ ಇಟ್ ಅಂತ ಹೇಳಿ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ನ್ಯೂಟರ್ ಜೆಂಡರ್ ಈಸ್ ಯೂಸಸ್ ಆಲ್ವೇಸ್, ಯಾವಾಗಲೂ ನಾವು ಅದನ್ನ ಇಟ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ನೋಡಿ ಇಲ್ಲಿ ಜೆಂಡರ್ ಶೋಸ್ ವೆದರ್ ನೌನ್ ಇಸ್ ಅ ಮೇಲ್, ಫಿಮೇಲ್, ಕಾಮನ್ ಆರ್ ನ್ಯೂಟರ್ ಅಂತ ಹೇಳ್ಬೋದು. ಅಂದ್ರೆ ಲಿಂಗವಂತಕ ನಾಮಪದ ಪುರುಷ, ಸ್ತ್ರೀ, ಸಾಮಾನ್ಯ ಅಥವಾ ನಪುಂಸಕ, ಪುರುಷ, ಸ್ತ್ರೀ, ಸಾಮಾನ್ಯ ಅಥವಾ ನಪುಂಸಕವೇ ಅಂತೇಳಿ ಲಿಂಗ ಜೆಂಡರ್ ತೋರಿಸುತ್ತದೆ ಅಂತ ಹೇಳ್ಬೋದು. ಓಕೆ, ಇಲ್ಲಿಯವರೆಗೆ ಈ ಒಂದು ಜೆಂಡರ್ಸ್ ಮೇಲೆ ಮಾಡಿರ್ತಕ್ಕಂತಹ ಈ ಒಂದು ಕ್ಲಾಸು ನಿಮಗೆ ಸರಳವಾಗಿ ಅರ್ಥ ಆಗಿದ್ರೆ ನನ್ನ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಹೆಚ್ಚಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ಟಾಪಿಕ್ನೊಂದಿಗೆ ಸಿಗೋಣ. ನಮಸ್ಕಾರ.